ಯಾರಾದರೂ ನಿಮ್ಮನ್ನು ಹರ್ಟ್ ಮಾಡಿದಾಗ ನೀನೇನು ಸಾಧಿಸಿದೀಯಾ, ನೀನು ಯಾವ ಕೆಲಸಕ್ಕೂ ಲಾಯಕ್ಕಿಲ್ಲ ಅಂದಾಗ ತುಂಬ ಕೋಪ ಬರುತ್ತೆ. ಆ ವ್ಯಕ್ತಿನ ಅಲ್ಲೇ ಬೈದ್ಬಿಡೋಣ ಅನಿಸುತ್ತೆ. ಆದರೆ ಆ ರೀತಿ ಮಾಡಬೇಡಿ. ತುಂಬ ನೋವಾಗತ್ತೆ, ಜೋರು ಮಾಡಿಬಿಡೋಣ ಅನಿಸುತ್ತೆ, ಆದರೆ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕಾ, ಸುಮ್ಮನೆ ಬಾಯಿ ಮುಚ್ಕೊಂಡು ಅವ್ರೇನು ಮಾತು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಆ ಕೋಪನ ನಿಮ್ಮ ಒಳಗಡೆ ತಡೆ ಹಿಡಿದು ಅವರನ್ನು ಒಂದು ಸ್ಮೈಲ್ ಕೊಟ್ಟು ಬನ್ನಿ. ಒಬ್ಬರಿಗೆ ಕೂತ್ಕೊಂಡು ಯೋಚಿಸಿ, ಆ ವ್ಯಕ್ತಿ ಯಾಕೆ ಈ ಮಾತಂದ, ನಿಜವಾಗಿಯೂ ನಿಮಗೆ ಏನೂ ಯೋಗ್ಯತೆ ಶಕ್ತಿ ಇಲ್ವಾ, ನೀವು ನಿಜವಾಗಿಯೂ ಯಾವ ಕೆಲಸಕ್ಕೆ ಬಾರ್ದವ್ರ, ಹಾಗಾದರೆ ತಪ್ಪೆಲ್ಲಿದೆ, ನಿಮಗೆ ಇಷ್ಟು ವರ್ಷ ಆದರೂ ಯಾಕೆ ನೀವು ಏನೂ ಸಾಧಿಸಿಲ್ಲ, ಅವ್ರು ಹೇಳಿದ್ದು ಸರಿ ಇದೆ ಅಲ್ವಾ ಹೇಳ್ಬೋದು. ಈಗ ವಿಷಯ ಏನು ಅಂದರೆ ಅವರ ಪ್ರಶ್ನೆಗೆ ಉತ್ತರ ಕೊಡೋದು. ಉತ್ತರ ಹೇಗೆ ಕೊಡೋದು, ಅವರು ನಿಮ್ಮ ಸಂಬಂಧಿ, ಫ್ರೆಂಡ್ಸು, ಯಾರೇ ಆಗಿರಲಿ, ಉತ್ತರ ಕೊಡಲಿಕ್ಕೆ ನಾವೇನಾದರೂ ಮಾಡಲೇಬೇಕು. ನಮ್ಮ ಜೊತೆ ನಾವು ಹೋರಾಡಬೇಕು, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಇಷ್ಟು ವರ್ಷ ಆದರೂ ನಾನ್ಯಾಕೆ ಇನ್ನು ಹೀಗೆ ಇದ್ದೀನಿ, ಯಾಕೆ ಏನೂ ಆಗ್ತಿಲ್ಲ, ಏನು ಮಾಡ್ತಿಲ್ಲ, ನನ್ನ ತಪ್ಪು ಎಲ್ಲಿದೆ ಅದನ್ನು ಹುಡುಕಬೇಕು. ಕೂತ್ಕೊಳ್ಳಿ, ಒಂದು ಶಾಂತ ಜಾಗದಲ್ಲಿ ಕೂತ್ಕೊಳ್ಳಿ, ಮನನ ಮಾಡಿ ಎಲ್ಲಿ ತಪ್ಪಾಗಿದೆ, ಏನು ತಡೀತಾ ಇದೆ ನನ್ನನ್ನು, ಅವ್ರು ಏನು ಮಾಡಿದ್ದಾರೆ ಅವರು ಆ ಜಾಗ ತಲುಪಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ. ಪ್ರಾಮಾಣಿಕ ಉತ್ತರ ಬರುತ್ತೆ. ನಿಮ್ಮ ಸೋಂಬೇರಿತನ, ನೀವು ನಿಮ್ಮ ಯೋಗ್ಯತೆನ ಇನ್ನೂ ಗುರುತಿಸಿಲ್ಲ, ಈಗ ಆ ಸಮಯ ಬಂದಿದೆ. ಹೇಳಿ, ಎದ್ದೇಳಿಬಿಟ್ಟು ವಿಚಾರ ಮಾಡಿ, ನಾನೀಗ ಏನು ಮಾಡಲಿ ಗೊತ್ತಾಗುತ್ತೆ, ಏನು ಮಾಡಬೇಕಂತ ಗೊತ್ತಾಗುತ್ತೆ. ಒಂದು ಸಲ ಗೊತ್ತಾಯಿತು ಅಂದರೆ ಹಗಲು ರಾತ್ರಿ ಒಂದು ಮಾಡಿ ಆ ಗುರಿ ತಲುಪಲು ದುಡಿರಿ. ಗುರಿ ಏನೇ ಆಗಿರಲಿ, ಕೆಲಸ ಮಾಡಿ. ಹಣ ಬೇಕಾ, ಕೆಲಸ ಬೇಕಾ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಬೇಕಾ, ಮುನ್ನುಗ್ಗಿ. ಗುರಿಗೆ ಡೆಡ್ಲೈನ್ ಕೊಟ್ಕೊಳ್ಳಿ. 1 ವರ್ಷನೋ 3 ವರ್ಷನೋ 5 ವರ್ಷನೋ, ನಾನು ನನ್ನ ಗುರಿ ತಲುಪ್ತೀನಿ, ನಾನು ಮಾಡಿ ತೋರಿಸ್ತೀನಿ, ನನಗೂ ಯೋಗ್ಯತೆ ಇದೆ ಅಂತ ನಾನು ಪ್ರೂವ್ ಮಾಡ್ತೀನಿ. ನನಗೆ ಯಾರೋ ಅವಮಾನ ಮಾಡಿದ್ರು ಅವ್ರಿಗಿಂತ ಜಾಸ್ತಿ ಯೋಗ್ಯತೆ ಇದೆ ಅಂತ ನಾನು ಅವರಿಗೆ ತೋರಿಸ್ತೀನಿ. ನಿಜ ಹೇಳಬೇಕಂದ್ರೆ ನಿಮಗೆ ಜಾಸ್ತಿ ಯೋಗ್ಯತೆ ಇದೆ, ಆದರೆ ನೀವು ಅದನ್ನು ಗುರುತಿಸಬೇಕು. ದಿನ ರಾತ್ರಿ ಒಂದು ಮಾಡಿ ನಿಮ್ಮ ಶಕ್ತಿ ಏನು, ನಿಮ್ಮ ಯೋಗ್ಯತೆಯನ್ನು ಹುಡುಕಬೇಕು. ನಿಮ್ಮ ಸೋಂಬೇರಿತನ ಜೊತೆ ಹೋರಾಡಬೇಕು. ಆವಾಗಲೇ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗೋದು. ಏನೇ ಪರಿಸ್ಥಿತಿ ಬರಲಿ, ಎಂಥದೇ ಕಷ್ಟ ಬರಲಿ, ನಾನು ಗುರಿ ಮುಟ್ತೀನಿ. ಆ ರೀತಿಯ ಛಲ ಬೆಳೆಸ್ಕೊಳ್ಳಿ. ಈ ರೀತಿ ಛಲ ಬಂದಾಗ ಮಾತ್ರ ಆ ವ್ಯಕ್ತಿಗೆ ಉತ್ತರ ಕೊಡಲಿಕ್ಕಾಗೋದು. ಒಂದು ನಿರ್ಧಾರ ಮಾಡಿ, ಗಟ್ಟಿ ನಿರ್ಧಾರ ಮಾಡಿ, ನಾನು ಅವರಿಗೆ ಉತ್ತರ ಕೊಡ್ತೀನಿ. ಪರಿಸ್ಥಿತಿ ಏನಪ್ಪ ಕೊಡಬೇಡಿ, ನಾನು ಬಡವ, ನನ್ನ ಕೈಲಿ ಹಣ ಇಲ್ಲ ಅಂತ. ಈ ರೀತಿ ಕಾರಣದಿಂದ ಏನೂ ಆಗಲ್ಲ. ನಿಮ್ಮ ಹತ್ರ 24 ಗಂಟೆ ಇದೆ, ಪೂರ್ತಿ ಉಪಯೋಗಿಸ್ಕೊಳ್ಳಿ. ಒಂದು ಗುರಿ ಇಟ್ಕೊಂಡು ದಿನ ರಾತ್ರಿ ಅದ್ರ ಬಗ್ಗೆ ಯೋಚನೆ ಮಾಡಿ. ನನ್ನ ಗುರಿ ಇದು, ನಾನು ಇದಕ್ಕೆ ಯೋಗ್ಯತೆ ಬೆಳೆಸ್ಕೋಬೇಕು. ಎಲ್ಲರ ಹತ್ರ ಒಂದಲ್ಲ ಒಂದು ಸ್ಟ್ರೆಂತ್ ಇದೆ, ಅದನ್ನು ಗುರುತಿಸಿ ಎಚ್ಚರಗೊಳ್ಳಿ. ಒಂದು ಸಲ ನಾವು ನಮ್ಮ ಟ್ಯಾಲೆಂಟ್ನ ಗುರುತಿಸಿ ಅದರ ಮೇಲೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅವಮಾನ ಮಾಡಿದವರಷ್ಟೇ ಅಲ್ಲ, ಇಡೀ ಪ್ರಪಂಚನೇ ನಮಗೆ ಸಲ್ಯೂಟ್ ಹೊಡಿತದೆ. ತುಂಬ ಕೆಳಮಟ್ಟದಿಂದ ಬಂದವರು ಸಾಧನೆ ಮಾಡಿದ್ದಾರೆ. ಇನ್ನು ನಾವು ಮಿಡಲ್ ಕ್ಲಾಸ್ ಏನೇನೆಲ್ಲ ಮಾಡ್ಬೋದಲ್ವಾ. ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ. ಪೂರ್ತಿ ಜೋಶಿಂದ ನೀವು ನಿಮ್ಮ ಗುರಿ ತಲುಪ್ತೀರಾ. ನಿಮ್ಮ ಎದುರಾಳಿಗಳಿಗೆ, ವಿರೋಧಿಗಳಿಗೆ ಉತ್ತರ ಕೊಡ್ತೀರಾ. ಎಷ್ಟು ದಿವಸ ಅಂತ ಅವ್ರ ಹತ್ರ ಮಾತು ಕೇಳೋದು, ಇವ್ರ ಹತ್ರ ಮಾತು ಕೇಳೋದು, ಉಗಿಸ್ಕೊಳ್ಳೋದು. ಎಚ್ಚರಗೊಳ್ಳಿ. ನಿಮ್ಮನ್ನು ಕೆಳಮಟ್ಟದಲ್ಲಿ ತೋರಿಸಿದ ವ್ಯಕ್ತಿ ನಿಮ್ಮ ಸಂಬಂಧಿಕರಾಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಯಾರೇ ಆಗಿರಲಿ, ಅವರಿಗೆ ಸರಿಯಾದ ಉತ್ತರ ಕೊಡಿ. ಉತ್ತರ ಕೊಡೋ ಸಮಯ ಬಂದಿದೆ. ಡೆಡ್ಲೈನ್ ಇಟ್ಕೊಳ್ಳಿ. 3 ತಿಂಗಳು, 6 ತಿಂಗಳು, 1 ವರ್ಷನೂ ಹೀಗೆ. ನಾನು ಬದಲಾಗೇ ಆಗ್ತೀನಿ, ಯಶಸ್ವಿಯಾಗೇ ಆಗ್ತೀನಿ, ನನ್ನ ಗುರಿ ತಲುಪ್ತೀನಿ.